ಜಗತ್ತಿನ ಇತಿಹಾಸದಲ್ಲಿ ಅಧಿಕಾರ ಮತ್ತು ಹಣ ಇದ್ದರೆ ಏನನ್ನು ಬೇಕಾದರೂ ಮುಚ್ಚಿ ಹಾಕ್ಬೋದು ಎಂಬ ಮಾತಿದೆ. ಆದರೆ ಅಮೇರಿಕಾದ ಒಬ್ಬ ಕೋಟ್ಯಾಧಿಪತಿ ಇಡೀ ಜಗತ್ತಿನ ಪ್ರಭಾವಿ ವ್ಯಕ್ತಿಗಳನ್ನೇ ನಡುಗಿಸಿದ್ದಾನೆ. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಜಗತ್ತಿನಾದ್ಯಂತ ದೊಡ್ಡ ಸಂಚಲನ ಮೂಡಿಸಿರುವ ವಿಷಯ ಎಂದರೆ ಅದು ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್. ಈ ಪ್ರಕರಣದಲ್ಲಿ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು, ಮಾಜಿ ಅಧ್ಯಕ್ಷರು ಮತ್ತು ರಾಜಮನೆತನದವರ ಹೆಸರು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಏನಿದು ಜೆಫ್ರಿ ಎಪ್ಸ್ಟೀನ್ ಕೇಸ್? ಈ ಸೀಕ್ರೆಟ್ ಫೈಲ್ಗಳಲ್ಲಿ ಏನಿದೆ? ಇದರಿಂದ ಜಗತ್ತಿನ ಪ್ರಭಾವಿ ವ್ಯಕ್ತಿಗಳಿಗೆ ನಡುಕ ಹುಟ್ಟಿರುವುದು ಯಾಕೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಜೆಫ್ರಿ ಎಪ್ಸ್ಟೀನ್ ಅಮೆರಿಕದ ಒಬ್ಬ ಹೈ ಪ್ರೊಫೈಲ್ ಫಿನಾನ್ಷಿಯರ್. ಇವನಿಗೆ ಅಮೆರಿಕದ ಮಾಜಿ ಅಧ್ಯಕ್ಷರು, ಬ್ರಿಟನ್ ರಾಜಕುಮಾರರು ಮತ್ತು ಹಾಲಿವುಡ್ ಸ್ಟಾರ್ಗಳ ಜೊತೆ ಸಂಬಂಧವಿತ್ತು ಎನ್ನಲಾಗ್ತಿತ್ತು. ಇವನು ತನ್ನದೇ ಆದ ಒಂದು ಖಾಸಗಿ ದ್ವೀಪವನ್ನು ಹೊಂದಿದ್ದ. ಅದನ್ನೇ ಲಿಟಲ್ ಸೇಂಟ್ ಜೇಮ್ಸ್ ಎಂದು ಕರೆಯಲಾಗ್ತಿತ್ತು. ಆದರೆ ಈ ಶ್ರೀಮಂತಿಕೆಯ ಹಿಂದೆ ಒಂದು ಕರಾಳ ಮುಖ ಇತ್ತು. ಇವನು ತನ್ನ ದ್ವೀಪಕ್ಕೆ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಕರೆತಂದು ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಸಪ್ಲೈ ಮಾಡುತ್ತಿದ್ದ ಅನ್ನೋ ಗಂಭೀರ ಆರೋಪ ಇವನ ಮೇಲೆ ಇತ್ತು. ಇದನ್ನೇ ನಾವು ಸೆಕ್ಸ್ ಟ್ರಾಫಿಕಿಂಗ್ ಅಂತ ಕರಿತೀವಿ. 2019ರಲ್ಲಿ ಎಪ್ಸ್ಟೀನ್ನನ್ನು ಸೆಕ್ಸ್ ಟ್ರಾಫಿಕಿಂಗ್ ಆರೋಪದ ಮೇಲೆ ಬಂಧಿಸಲಾಯಿತು. ಆದರೆ ವಿಚಾರಣೆ ನಡೆಯುತ್ತಿರುವಾಗಲೇ ಆತ ಜೈಲಿನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ನು. ಇದನ್ನು ಆತ್ಮಹತ್ಯೆ ಎಂದು ಹೇಳಲಾದರೂ ಇದು ಕೊಲೆ ಎಂಬ ಚರ್ಚೆ ಇಂದಿಗೂ ನಡೆಯುತ್ತಿದೆ. ಯಾಕೆಂದರೆ ಆತ ಬಾಯಿ ಬಿಟ್ಟಿದ್ದರೆ ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಿಗೆ ಹೋಗಬೇಕಾಗ್ತಿತ್ತು. ಇತ್ತೀಚೆಗೆ ಕೋರ್ಟ್ ಆದೇಶದಂತೆ ಸಾವಿರಾರು ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಇದರಲ್ಲಿ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಿನ್ಸ್ ಆಂಡ್ರೂ ಅವರ ಹೆಸರುಗಳು ಪದೇ ಪದೇ ಕೇಳಿ ಬರ್ತಾ ಇವೆ. ಈ ಲಿಸ್ಟ್ನಲ್ಲಿ ಹೆಸರು ಬಂದ ಮಾತ್ರಕ್ಕೆ ಅವರೆಲ್ಲರೂ ಅಪರಾಧಿಗಳು ಅಂತ ಅರ್ಥವಲ್ಲ. ಕೆಲವರು ಜಸ್ಟ್ ಪಾರ್ಟಿಗೆ ಹೋಗಿದ್ದವರು ಅಥವಾ ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡಿದವರು ಕೂಡ ಆಗಿರಬಹುದು. ಎಪ್ಸ್ಟೀನ್ ಫೈಲ್ಸ್ನಿಂದ ಹೊರಬರುತ್ತಿರುವ ಸತ್ಯಗಳು ಕೇವಲ ಅಮೆರಿಕಕ್ಕೆ ಸೀಮಿತವಾಗಿಲ್ಲ. ಇದು ಇಡೀ ಜಗತ್ತಿನ ಪ್ರಮುಖರ ಕರಾಳ ಮುಖವನ್ನು ತೋರಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಆತನ ಸಾವು ನಿಜಕ್ಕೂ ಆತ್ಮಹತ್ಯೆಯೇ ಅಥವಾ ಸಂಚೆ? ಕಮೆಂಟ್ ಮಾಡಿ.